ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಏನು ಉತ್ತರಾದಿಯರು ದ್ವೇಷ ಪೂರ್ವಾಗ್ರಹಾದಿಗಳಿಂದ ವಿರೋಧ ಮಾಡುತ್ತಾರೆ, ಆ ಎಲ್ಲ ವಿರೋಧದ ದುರ್ವಾದಗಳಿಗೆ ಕೃತಿಯ ರೂಪವನ್ನು ಕೊಟ್ಟವರು ಮಾಹುಲಿಯಾಚಾರ್ಯರು. ಶ್ರೀ ವಾದಿರಾಜ ಸ್ವರೂಪ ಚಿಂತನ ಅನ್ನುವಂತಹ ಒಂದು ಕುತ್ಸಿತವಾದಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಕುತರ್ಕಗಳಿಂದ, ಕುತ್ಸಿತವಾದಂತಹ ಯುಕ್ತಿಗಳಿಂದ, ಕುತ್ಸಿತವಾದ ಕ್ರಮದಲ್ಲಿ ರಾಜರ ರುಜುತ್ವವನ್ನು ನಿಷೇಧ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಪ್ರತಿಯೊಂದು ಯಾಕೆ ಕುತ್ಸಿತ ಅನ್ನುವುದನ್ನು ನಾನು ತೋರಿಸಿಕೊಡ್ತಾ ಹೋಗ್ತೇನೆ. ಈ ಪ್ರತಿಪಾದನೆಯಲ್ಲಿ ಮಾಹುಲಿಯಾಚಾರ್ಯರು ಮಾಡಿರತಕ್ಕಂತಹ ಎರಡು ಆಕ್ಷೇಪಗಳನ್ನು ನಾನು ಕೈಗೆತ್ತಿಕೊಳ್ತೇನೆ. ಮೊದಲಿಗೆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲಿ ಅಪಾರವಾದ ಆದರ ಗೌರವಗಳನ್ನು ಮಾಡ್ತಾರೆ, ಭಕ್ತಿಯನ್ನು ತೋರ್ತಾರೆ, ಅದೇ ರುಜುತ್ವಕ್ಕೆ ಬಾಧಕ ಅಂತ ಮಾಹುಲಿಯಾಚಾರ್ಯರು ಹೇಳ್ತಾರೆ. ಶ್ರೀ ತ್ರಿವಿಕ್ರಮ ಪಂಡಿತರಲ್ಲಿ ತುಂಬು ಆದರ ಅಂತ ಆರಂಭ ಮಾಡಿ ಅವರು ಬರೀತಾರೆ, ಹೀಗೆ ಶ್ರೀ ವಾದಿರಾಜರು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರಲ್ಲಿ ಗಾಢವಾದ ಭಕ್ತಿಯನ್ನು, ಅವರ ವಾಯುಸ್ತುತಿ ಮುಂತಾದ ಗ್ರಂಥಗಳಲ್ಲಿ ಆಳವಾದ ಶ್ರದ್ಧೆಯನ್ನು ಪಡೆದವರು ಎಂದು ತಾವೇ ಹೇಳಿಕೊಂಡಿದ್ದಾರೆ. ನೋಡಿ, ಗ್ರಂಥಗಳಲ್ಲಿ ಶ್ರದ್ಧೆಯೂ ಸಹಿತ ರುಜುತ್ವ ಬಾಧಕ ಅಂತಾರೆ. ಶ್ರೀಮದ್ ಭಾವಿಸಮೀರರೇ ಇದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಮಾಹುಲಿಯಾಚಾರ್ಯರ ಮತ್ತೊಂದು ಆಕ್ಷೇಪ, ಶ್ರೀಮದಾಚಾರ್ಯರು ಏಕೆ ಹೇಳಲಿಲ್ಲ ಅಂತ. ಅವರ ಆಕ್ಷೇಪಗಳನ್ನು ನೋಡಿ. ಶ್ರೀಮದಾಚಾರ್ಯರು ಲಾತವ್ಯರೆಂಬ ರುಜುಗಳು ವಾದಿರಾಜರಾಗಿ ಅವತರಿಸುವವರು ಎಂದು ಎಲ್ಲೂ ಏಕೆ ಹೇಳಲಿಲ್ಲ? ಇಂಥ ಅನಿವಾರ್ಯವಾದದ್ದನ್ನೇ ಹೇಳದಿದ್ದರೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ನ್ಯೂನತಾ ದೋಷ ಬರುವುದಿಲ್ಲವೇ ಅಂತ ಆಕ್ಷೇಪವನ್ನು ಮಾಡಿಕೊಳ್ತಾರೆ. ತಾವೇ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ರಹಸ್ಯತ್ವ, ಪ್ರಸಂಗಾಭಾವ, ಗ್ರಂಥಬಾಹುಲ್ಯ ಮುಂತಾದ ಅನೇಕ ಕಾರಣಗಳಿಂದಾಗಿ ಆಚಾರ್ಯರು ಸಹಸ್ರಾರು ವಿಷಯಗಳನ್ನು ಹೇಳದೇ ಬಿಟ್ಟಿದ್ದಾರೆ. ಅವುಗಳಲ್ಲಿ ಇದೊಂದು ಎಂದು ಏಕೆ ಉತ್ತರಿಸಬಾರದು? ಉತ್ತರ ನೋಡಿ, ಯಾಕೆ ಅತ್ಯಂತ ಕಟುವಾದ, ಕಠಿಣವಾದ ಶಬ್ದಗಳಿಂದ ನಾನು ಖಂಡನೆ ಮಾಡ್ತಾ ಇದ್ದೇನೆ, ಅದಕ್ಕೂ ಉತ್ತರ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಅವರು ಹೇಗೆ ಆಕ್ಷೇಪ ಮಾಡಿದ್ದಾರಲ್ಲ, ಅದೇ ರೀತಿ ಉತ್ತರವನ್ನು ನೀಡಬೇಕಾಗ್ತದೆ. ಉತ್ತರ ಕೊಡ್ತಾರವರು, ಇದೆಲ್ಲ ಕೇವಲ ಭ್ರಾಂತಿ, ಅತ್ಯಂತ ಅಸಮಂಜಸ ಉತ್ತರ. ಶ್ರೀಮದಾಚಾರ್ಯರ ಗ್ರಂಥಗಳ ಉದ್ದೇಶ್ಯ ಉತ್ತಮ ಜೀವರ ಅಂಧಂತಮಸ್ಸಿನ ಪರಿಹಾರ ಹಾಗೂ ಮುಕ್ತಿ ಪ್ರಾಪ್ತಿ. ಅಂಧಂತಮಸ್ಸಿನ ಪರಿಹಾರಕ್ಕೂ ಮುಕ್ತಿಪ್ರಾಪ್ತಿಗೂ ಯಾವುದೆಲ್ಲ ಅತ್ಯಂತ ಅನಿವಾರ್ಯವೋ ಅದೆಲ್ಲವನ್ನೂ ಆಚಾರ್ಯರು ಹೇಳಲೇಬೇಕು. ರುಜುಗಳಿಗೆ ನಿಯಮ ಹಾಕುವ ದುಸ್ಸಾಹಸವನ್ನು ಅವರ ಶಿಷ್ಯರು ಮಾಡಿದ್ದಾರಲ್ಲ, ಅದರ ಮೂಲ ಇಲ್ಲಿದೆ ನೋಡಿ. ಆಚಾರ್ಯರ ಬಗ್ಗೆ ಯಾವ ಕ್ರಮದಲ್ಲಿ ಮಾತನಾಡ್ತಾರೆ ಅನ್ನೋದನ್ನು ಗಮನಿಸಿ. ರುಜುತ್ವವಾದಿಗಳ ಪ್ರಕಾರ ವಾದಿರಾಜರ ರುಜುತ್ವ ಜ್ಞಾನಾಭಾವ ಅಂಧಂತಮಸ್ಸಿಗೆ ನೇರವಾದ ಸಾಧನೆ. ವಾದಿರಾಜರ ರುಜುತ್ವವನ್ನು ತಿಳಿಯದಿದ್ದವರಿಗೆ ಮೋಕ್ಷವಂತೂ ಸಾಧ್ಯವೇ ಇಲ್ಲ. ಅಂದ ಮೇಲೆ ಶ್ರೀಮದಾಚಾರ್ಯರ ಶಾಸ್ತ್ರದ ಉದ್ದೇಶಗಳು ಸಿದ್ಧವಾಗಲಿಲ್ಲವೆಂದಾಯಿತಲ್ಲವೇ ಅಂತ ಪ್ರಶ್ನೆಯನ್ನು ಮಾಡಿಕೊಂಡು, ಇದು ರಹಸ್ಯವೂ ಅಲ್ಲ, ಪ್ರಸಂಗವೂ ಇದೆ, ಪ್ರಸಂಗಾಭಾವವಿಲ್ಲ ಇತ್ಯಾದಿಯಾಗಿ ಹೇಳಿದ್ದಾರೆ. ಬಳಿಕ ತಮ್ಮ ಅವತಾರದ ಬಗ್ಗೆಯೂ ಸಹಿತ ಶ್ರೀಮದಾಚಾರ್ಯರು ಹೇಳಿದಾಗ ವಾದಿರಾಜರ ರುಜುತ್ವದ ಕುರಿತು ಯಾಕೆ ಸೂಚನೆಯನ್ನು ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಏಕೆ ಹೇಳಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಹುಲಿಯಾಚಾರ್ಯರು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಹೇಳಿಲ್ಲ, ಅದಕ್ಕಾಗಿ ನಾವು ಒಪ್ಪುವುದಿಲ್ಲ ಅಂತ. ಇದೇ ದಾರಿಯಲ್ಲಿ ಮುಂದುವರೆದ ಮದಭಾವಿಯವರು ಪ್ರಶ್ನೆ ಮಾಡಿದ್ದಾರಲ್ಲ, ಶ್ರೀಮದಾಚಾರ್ಯರು ಎಲ್ಲಿ ಹೇಳಿದ್ದಾರೆ? ಶ್ರೀಮದಾಚಾರ್ಯ ಹೇಳಿದರೆ ಮಾತ್ರ ನಾವು ಒಪ್ಪುತ್ತೇವೆ, ಬ್ರಹ್ಮಾಂಡ ಪುರಾಣದ ವಚನ ಒಪ್ಪೋದಿಲ್ಲ ಅಂತ. ತಿರುಪತಿಯಲ್ಲಿ ವೆಂಕಟೇಶ ದೇವರಿದ್ದಾರೆ ಎಲ್ಲಿ ಹೇಳಿದ್ದಾರೆ ಶ್ರೀಮದಾಚಾರ್ಯರು? ಮದಭಾವಿಯವರೇ, ಹುಡುಕಿ ತೋರಿಸಿ. ಸರ್ವಮೂಲದಿಂದಲೇ ವಚನ ಬೇಕು, ವೆಂಕಟೇಶ ಅನ್ನೋ ಶಬ್ದನೇ ಬೇಕು, ರುಜು ಅನ್ನೋ ಶಬ್ದ ಬೇಕು ಅಂತ ಕೂತಿರ್ತೀರಲ್ಲ ನೀವು. ನಿಮ್ಮ ಪ್ರಶ್ನೆಯನ್ನು ನಿಮಗೆ ತಿರುಗಿಸ್ತಾ ಇದ್ದೇವೆ. ತಿರುಪತಿಯಲ್ಲಿ ವೆಂಕಟೇಶ ದೇವರಿದ್ದಾರೆ ಸರ್ವಮೂಲದೊಳಗೆ ಎಲ್ಲಿದೆ? ವಾಕ್ಯ ಎಲ್ಲಿದೆ? ತೋರಿಸಿಕೊಳ್ಳಿ. ಗುರುಗಳು ಏನು ಮಾಡಿಕೊಟ್ಟಿದ್ದಾರೆ, ಶಿಷ್ಯರು ಏನು ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಿ. ಮಾಹುಲಿಯಾಚಾರ್ಯರು ಮಾಡಿರ್ತಕ್ಕಂತಹ ಏನು ಈ ಕುತ್ಸಿತವಾದಂತಹ ಆಕ್ಷೇಪವಿದೆ, ಕುತ್ಸಿತವಾದ ಯುಕ್ತ್ಯಾಭಾಸವಿದು. ಶ್ರೀಮದಾಚಾರ್ಯರು ಹೇಳಿಲ್ಲ, ಅದಕ್ಕಾಗಿ ನಾವು ಒಪ್ಪೋದಿಲ್ಲ ಅನ್ನೋದೇನಿದೆಯಲ್ಲ, ಕುತ್ಸಿತವಾದದ್ದು.
ಈ ಕುತ್ಸಿತವಾದ ಆಕ್ಷೇಪವನ್ನು ನಾವು ನೀವೆಲ್ಲ ಪರಮಮಂಗಲರಾದಂತಹ ಭಾವಿಸಮೀರರಾದ ಶ್ರೀಮದ್ ವಾದಿರಾಜ ತೀರ್ಥಗುರು ಸಾರ್ವಭೌಮರು ರುಜುಪುಂಗವರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಆಕ್ಷೇಪಗಳನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ಆ ವೈಭವವನ್ನು ನೋಡೋಣ ಬನ್ನಿ. ಏಕಾದಶಿಯ ವಿಷಯ ಶ್ರೀಮನ್ ಮಧ್ವ ಸಿದ್ಧಾಂತದಲ್ಲಿ ಎಷ್ಟು ಮಹತ್ವದ್ದು ಅಂತ ಯಾರಿಗೂ ನಾವು ತಿಳಿಸಿ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಮನೆಗಳಲ್ಲಿರ್ತಕ್ಕಂತಹ 5-6 ವರ್ಷದ ಮಕ್ಕಳಿಗೆ ಸಹಿತ ನಾವು ಏಕಾದಶಿ ಉಪವಾಸವನ್ನು ಮಾಡಿಸಲಿಕ್ಕೆ ಆರಂಭ ಮಾಡ್ತೇವೆ. ಪುಟ್ಟ ಮಕ್ಕಳಿಗೆ ಸಹಿತ ನಾವು ಅನ್ನವನ್ನು ತಿನ್ನಿಸೋದಿಲ್ಲ. 2-3 ವರ್ಷದ ಮಕ್ಕಳಿಗೆ ಸಹಿತ ನಾವು ಆ ದಿವಸ ಅನ್ನವನ್ನು ತಿನ್ನಿಸೋದಿಲ್ಲ. ಅವರಿಗೆ ಯಾವತ್ತಿಗೆ ಪೂರ್ಣ ಉಪವಾಸ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ವಯಸ್ಸಿನಿಂದಲೇ ಉಪವಾಸವನ್ನು ಮಾಡಿಸಲಿಕ್ಕೆ ಆರಂಭ ಮಾಡುತ್ತೇವೆ. ಏಕಾದಶಿಯ ಮಹಿಮೆಯ ಬಗ್ಗೆ ಸ್ವಯಂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಏಕಾದಶಿ ದೊಡ್ಡದು, ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು, ಏಕಾದಶಿ ಎಲ್ಲ ವ್ರತಗಳಲ್ಲಿಯೂ ಕೂಡ ಉತ್ತಮವಾದ ವ್ರತ ಅಂತನ್ನುವ ಮಾತನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಂಥ ಏಕಾದಶಿಯನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಒತ್ತು ಕೊಟ್ಟು ಹೇಳ್ತಾರೆ. ಎಲ್ಲಿಯವರೆಗೆ? ಏಕಾದಶಿಯ ಲೆಕ್ಕಾಚಾರವನ್ನು ದೈವಜ್ಞರು ಏನು ನಿಮಗೆ ನೀಡ್ತಾರೆ ಜ್ಯೋತಿಷಿಗಳು, ಅದನ್ನೂ ಸಹಿತ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿ ಜ್ಞಾತ್ವಾ ವಿಪ್ರಾಹ ತಿಥಿಂ ಸಮ್ಯಕ್. ನೋಡಿ, ಸಮ್ಯಕ್ ಅನ್ನೋ ಶಬ್ದ ಮೊದಲಿಗೆ ಬಂತು. ದೈವಜ್ಞೈ ಸಮುದೀರಿತಾಂ, ಅಲ್ಲೂ ಕೂಡ ಶಬ್ದವಿದೆ. ದೈವಜ್ಞರು ಜ್ಯೋತಿಷಿಗಳು ಸಮುದೀರಿತಾಂ ಎಲ್ಲವನ್ನ ನೋಡಿ ಲೆಕ್ಕಾಚಾರ ಹಾಕಿ ಇದು ಏಕಾದಶಿಯ ಲೆಕ್ಕಾಚಾರ ಹೀಗಿದೆ ಅಂತ ಕೊಟ್ಟಾಗ ನೀವು ಮತ್ತೊಮ್ಮೆ ಸಮ್ಯಕ್ ಜ್ಞಾತ್ವ ಅದು ಸರಿ ಇದೆಯಾ ಅಂತ ಪರೀಕ್ಷೆ ಮಾಡಿ ಆನಂತರ ಏಕಾದಶಿಯನ್ನು ನೀವು ಉಪೋಷಣ ಮಾಡಿ ಅಂತ ಶ್ರೀಮದಾಚಾರ್ಯರು ಪರಿಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಶ್ರೀಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ. ಲೆಕ್ಕಾಚಾರದ ವಿಷಯವನ್ನು ಸೂರ್ಯ ಸಿದ್ಧಾಂತ ನಮಗೆ ನೀಡುತ್ತದೆ, ಅದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಅದು ಒಂದು ಭಾಗ. ಏಕಾದಶಿಯ ವಿಷಯದಲ್ಲಿ 2 ಭಾಗಗಳಿರ್ತದೆ, ಒಂದು ಲೆಕ್ಕಾಚಾರದ ಭಾಗ, ಇನ್ನೊಂದು ಧರ್ಮಶಾಸ್ತ್ರದ ಭಾಗ. ಧರ್ಮಶಾಸ್ತ್ರದ ವಿಷಯಕ್ಕೆ ಬಂದಾಗ ದಶಮಿ ತಿಥಿ ಯಾವಾಗ ಮುಗಿಬೇಕು, ಏಕಾದಶಿ ತಿಥಿ ಯಾವಾಗ ಆರಂಭ ಆಗಬೇಕು, ಯಾವಾಗ ದಶಮಿ ತಿಥಿ ಇದ್ದರೆ, ಯಾವ ಕಾಲಕ್ಕೆ ದಶಮಿ ತಿಥಿ ಇದ್ದರೆ ದಶಮಿ ವೇದ ಉಂಟಾಗ್ತದೆ ಅಂತನ್ನೋದನ್ನು ಧರ್ಮಶಾಸ್ತ್ರ ತಿಳಿಸಬೇಕು. ನಮಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿ ಕೊಡಬೇಕು. ಆಚಾರ್ಯರೇ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲ ಕಡೆಯಲ್ಲಿ ನಾವು ಉದಯದ ವೇದವನ್ನು ತೆಗೆದುಕೊಳ್ತೇವೆ, ಇಲ್ಲಿ ಉದಯದ ವೇದ ತೆಗೆದುಕೊಳ್ಳುವ ಆಗಿಲ್ಲ, ಅರುಣೋದಯದ ಕಾಲದಲ್ಲಿ ಅಂತ ಹೇಳಿ ಆಚಾರ್ಯರು ಬಳಸಿದಂತಹ ಶಬ್ದ ಅರುಣೋದಯ ವೇಲಾಯಾಂ ದಶಮಿ ಯದಿ ದೃಶ್ಯತೆ ಪಾಪಮೂಲಂತದಾಜ್ಞೇಯಮೇಕಾದಶ್ಯುಪವಾಸನಂ ಚತಸ್ರೋ ಘಟಿಕಾ ಪ್ರಾತರರುಣೋದಯ ಉಚ್ಯತೆ. ಶ್ರೀಮದಾಚಾರ್ಯರು ಏನು ಹೇಳ್ತಾ ಇದ್ದಾರೆ? ಅರುಣೋದಯ ವೇಲಾಯಾಮ್, ಅರುಣೋದಯ ಕಾಲದಲ್ಲಿ ದಶಮಿ ಯದಿ ದೃಶ್ಯತೆ, ದಶಮಿ ಕಂಡರೆ ನಾವು ಅದು ದಶಮಿ ವೇದ ಅಂತ ನಿರ್ಣಯ ಮಾಡಿಕೊಂಡು ಉಪವಾಸ ಮಾಡತಕ್ಕದ್ದಲ್ಲ. ಶ್ರೀಮದಾಚಾರ್ಯರ ಮಾತು. ಇವತ್ತು ಸಕಲ ಮಾಧ್ವರು ನಾವು ಆಚರಣೆ ಮಾಡ್ತಾ ಇರುವುದು ಅರುಣೋದಯ ಕಾಲೀನ ವೇದವನ್ನಲ್ಲ, ಅರುಣೋದಯ ಕಾಲದ ಹಿಂದಿನ ವೇದ. ಸೂರ್ಯೋದಯದಿಂದ ಹಿಂದಿನ 4 ಗಳಿಗೆಗಳು 56ರಿಂದ 57, 57ರಿಂದ 58, 58ರಿಂದ 59, 59ರಿಂದ 60, ಈ 4 ಗಳಿಗೆಗಳು ಅರುಣೋದಯ ಕಾಲ ಅಂತ ಕರೆಸಿಕೊಳ್ತಿದೆ. ಶ್ರೀಮದಾಚಾರ್ಯರು ಅಲ್ಲಿ ಹೇಳ್ತಾ ಇದ್ದಾರೆ, ನಾವೆಲ್ಲ ಏನು ಆಚರಣೆ ಮಾಡ್ತಾ ಇದ್ದೇವೆ, ಅರುಣೋದಯಾತ್ತ ಪೂರ್ವದಲ್ಲಿಯೂ ವೇದವಿರಬಾರದು ಅಂತ ನೋಡ್ತಾ ಇದ್ದೇವೆ. ಈ ಚರ್ಚೆ ಭಾವಿಸಮೀರ ಶ್ರೀಮದ್ ವಾದಿರಾಜ ತೀರ್ಥಗುರು ಸಾರ್ವಭೌಮರ ಕಾಲಕ್ಕೆ ಇದೆ. ರಾಜರು ಈ ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಉತ್ತರವನ್ನು ಕೊಡ್ತಾರೆ. ನಾವು ಶ್ರೀಮದಾಚಾರ್ಯರು ಹೇಳಿದ್ದಕ್ಕೆ ವಿರೋಧವನ್ನು ಮಾಡ್ತಾನೇ ಇಲ್ಲ. ಶ್ರೀಮದಾಚಾರ್ಯರು ಹೇಳಿದ 4 ಗಳಿಗೆಗಳ ಹಿಂದೆಯೂ ಸಹಿತ ನಾವು ಏಕಾದಶಿಯ ತಿಥಿಗೆ ವೇದ ವಿಧೇಯ ಅನ್ನೋದನ್ನು ನೋಡ್ತಾ ಇದ್ದೇವೆ. ದಶಮಿ ಇರಬಾರದು ಅಂತ ನಿರ್ಣಯ ಮಾಡಿಕೊಳ್ತಾ ಇದ್ದೇವೆ. ಅಂದಾಗ ರಾಜರಿಗೆ ಪ್ರಶ್ನೆಯಾಗ ಅನುಕ್ತೋಯಂ ಕುತಃ ಪಂಥ ಇತಿ ಶಂಕಾಂತರಂ ಯದಿ, ಶ್ರೀಮದಾಚಾರ್ಯರು ಹೇಳಿಲ್ಲವಲ್ಲ, ಈ ಮಾರ್ಗವನ್ನು ಯಾಕೆ ಅನುಸರಿಸ್ತಾ ಇದ್ದೀರಿ ಅಂದಾಗ ರಾಜರು ಉತ್ತರ ಆರಂಭ ಮಾಡ್ತಾರೆ. ತರ್ಹ್ಯನುಕ್ತಿ ವಿರೋಧೋ ಯಂ ತತ್ರಾಪ್ಯುತ್ತರ ಮಾರಭೆ. ಹಾಗಾದರೆ ಇದು ಅನುಕ್ತಿಯ ವಿರೋಧ,
ಶ್ರೀಮದಾಚಾರ್ಯ ಹೇಳಿಲ್ಲ ಅನ್ನುತ್ತಾನೆಪ್ಪ ನಿನ್ನ ವಿರೋಧ, ಅದಕ್ಕೆ ಉತ್ತರ ಕೊಡ್ತೇನೆ ಬಾ ಅಂತ ಹೇಳಿ ರಾಜರು ಉತ್ತರವನ್ನು ಕೊಡ್ತಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಕೇವಲ ಪ್ರಮಾಣಗಳ ಸಂಗ್ರಹವನ್ನು ಮಾಡಿದ್ದಾರೆ. ಪ್ರಮಾಣಾನ್ಯೇವ ಸಂಗೃಹ್ಣನ್ ಆಚಾರ್ಯ ಸ್ವಶಯಂತ್ವಿಮಂ ಶಿಷ್ಯಾಯೋಪದಿಶನ್ ಗ್ರಂಥೆ ನವಬಂಧ ಸದಗ್ರಣೀ. ತಮ್ಮ ಶಿಷ್ಯರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದರು, ಅದರ ಅರ್ಥ ನಿರ್ಣಯ ಮಾಡಿಕೊಟ್ಟರು. ತಾವು ಆ ವಾಕ್ಯಗಳ ಅರ್ಥ ನಿರ್ಣಯವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಾಡಲಿಲ್ಲ. ಕೃಷ್ಣಾಷ್ಟಮಿ ಕಲ್ಪಕರ್ತ್ರ ಮಧ್ವೇನಾದರ್ಶಿತಂ ಯಥಾ ತಿಥ್ಯಂತೆ ಪಾರಣಂ ಶುಷ್ಕಾದಾಚಾರ ತದ್ವದಸ್ವಿದಂ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ರೀತಿಯಾಗಿ ಏಕಾದಶಿಯ ಬಗ್ಗೆ ಶ್ರೀಮದಾಚಾರ್ಯರು ಪೂರ್ಣ ಹೇಳಲಿಲ್ಲ, ಅನುಕ್ತಿ ಇದೆ. ಹಾಗೇ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ಈ ಉತ್ತರಾದಿಯರು ತಿಥ್ಯಂತೆ ಪಾರಣವನ್ನು ಮಾಡ್ತಾರೆ. ಆ ತಿಥ್ಯಂತೆ ಪಾರಣವನ್ನು ಶ್ರೀಮದಾಚಾರ್ಯರು ಹೇಳಿಲ್ಲ, ಇವರು ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಆಚಾರ್ಯರು ಸ್ವಯಂ ಆಚರಿಸಿದ್ದು ಅವರ ಶಿಷ್ಯರಾದ ಶ್ರೀಮನ್ ಮಧ್ವಾನುಜಾಚಾರ್ಯರ ಗ್ರಂಥದಲ್ಲಿ ಹೇಳಿದ್ದೇನು, ಪ್ರಾತರೇವಾಥ ಪೂಜೆಯೇತ್, ಪ್ರಾತಃ ಕಾಲದಲ್ಲೇ ಪೂಜೆ, ಮಾರನೇ ದಿವಸ ಪ್ರಾತಃ ಕಾಲದಲ್ಲೇ ಪಾರಣೆ ಅಂತನ್ನೋದು. ಹೇಗೋ ಹಾಗೆ ಅಲ್ಲಿಯೂ ಅನುಕ್ತಿ ಉಂಟು, ಇಲ್ಲಿಯೂ ಅನುಕ್ತಿ ಉಂಟು ಅನ್ನೋದನ್ನು ತೋರಿಸಿಕೊಟ್ಟು ಶ್ರೀಮದಾಚಾರ್ಯರು ಅರುಣೋದಯಾತ್ ಪೂರ್ವದಲ್ಲೂ ವೇದವಿದೆ ಅನ್ನೋದನ್ನು ಶಿಷ್ಯಾಯ ಉಪದಿಶನ್, ತಮ್ಮ ಶಿಷ್ಯರಾದ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಉಪದೇಶವನ್ನು ಮಾಡಿ ಅವರಿಂದ ತಿಳಿದುಕೊಳ್ಳಬೇಕು ಅನ್ನುವ ಕಾರಣಕ್ಕೆ ತಮ್ಮ ಗ್ರಂಥದಲ್ಲಿ ತಿಳಿಸಲಿಲ್ಲ. ಕಾರಣ ಸದಗ್ರಣೀಹಿ, ಸಜ್ಜನರನ್ನು ಮುಂದಕ್ಕೆ ಕರೆದೊಯ್ಯುವಂತಹ ಶ್ರೀಮದಾಚಾರ್ಯರವರು ನಮ್ಮ ಶಿಷ್ಯರಾದ ಪಂಡಿತಾಚಾರ್ಯರ ಪಾದಗಳನ್ನು ಆಶ್ರಯಿಸಿದಾಗ ಮಾತ್ರ ತತ್ವ ತಿಳಿತದೆ ಅನ್ನುವುದನ್ನು ತೋರಿಸಲಿಕ್ಕೆ ಆಚಾರ್ಯರು ಅದನ್ನು ತಿಳಿಸಲಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ರಾಜರು ತಿಳಿಸಿ ಹೇಳ್ತಾರೆ. ಕಿಂಚ ಟೀಕಾಕೃತೋಕ್ತೋರ್ಥೋ ಮೂಲಸ್ಯಾತಿ ಪ್ರಶಸ್ಯತೆ. ವ್ಯಾಖ್ಯಾನಕಾರರು ಟೀಕಾಕಾರರು ಏನು ಹೇಳ್ತಾರೆಯೋ ಅದೇ ಮೂಲದ ಅರ್ಥ ಅಂತ ತಿಳಿಯಬೇಕು. ಕಾರಣ ನಿಶ್ಚಿತ ಪ್ರಾಮಾಣ್ಯಕವಾದಂತಹ ವ್ಯಾಖ್ಯಾನಗಳವು. ಅಂಥದ್ದರಲ್ಲಿ ಏವಂಚೇನ್ ಮಧ್ವಶಿಷ್ಯೇಣ ಸಾಕ್ಷಾತ್ ಟೀಕಾಕೃತ. ಸಾಕ್ಷಾತ್ ಟೀಕಾಕಾರರು, ಆದಿಟೀಕಾಕಾರರು ಯಾರು? ನಮ್ಮ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮಧ್ವಶಿಷ್ಯರು ಸಾಕ್ಷಾತ್ ಶಿಷ್ಯರು. ತ್ರಿವಿಕ್ರಮಾರ್ಯವರ್ಯೇಣ ಮರ್ಯಾದೆಯಂ ಕಿಮುಚ್ಯತೆ. ಆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಏನು? ಏಕಾತಿ ದ್ವಾದಶಿ ವೃದ್ಧೌ, ತಿಥಿಯ ಯಾವ ಯಾವ ಸಂದರ್ಭಗಳಲ್ಲಿ ಎಷ್ಟೆಷ್ಟು ಭಾಗವನ್ನು ನಾವು ದಶಮಿ ವೇದಕ್ಕಾಗಿ ಪರಿಗಣಿಸಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ರಾಜರಿ ಪ್ರಸಂಗದಲ್ಲಿ ಅದನ್ನು ವಿವರಣೆ ಸಹಿತ ಮಾಡುತ್ತಾರೆ. ಹೀಗಾಗಿ ಏನು ಸಾಕ್ಷಾತ್ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನವಿದೆ, ಆ ವಚನದಿಂದ ಏಕಾದಶಿಯ ತತ್ವ ನಿರ್ಣಯವಾಗ್ತದೆ ಅಂತ ಹೇಳಿ ಪರಮಾದ್ಭುತವಾದ ಮಾತನ್ನು ನಮ್ಮ ರಾಜರು ಹೇಳ್ತಾರೆ. ತಥಾಚ ಶ್ರೀಮದಾಚಾರ್ಯ ವಚನೋಲ್ಲಂಘನಾದ್ಭಯಂ ಅನಾಶ್ರಿತಾಪ್ತ ತಚ್ಛಿಷ್ಯ ವಚನಸ್ಯ ಭವೇತ್ತವ ನಾಸ್ಮಾಕಂ ತತ್ಕೃಪಾಭಾಜಾಂ ತಚ್ಛಿಷ್ಯ ಕರುಣಾಬಲಾತೆ. ಶ್ರೀಮದಾಚಾರ್ಯರ ವಚನವನ್ನು ಬಿಟ್ಟವರು ನಾವಲ್ಲ, ನೀವು. ಅನಾಶ್ರಿತಾಪ್ತ ತಚ್ಛಿಷ್ಯ ವಚನಸ್ಯ ಭವೇತ್ತವ. ಏಕಾದಶಿಯ ವಿಷಯದಲ್ಲಿ ಶ್ರೀಮದಾಚಾರ್ಯರ ಅನುಕ್ತಿ ಇದೆ. ಆ ಅನುಕ್ತಿಯ ಪರಿಹಾರವನ್ನು ಹೇಗೆ ಮಾಡಿಕೊಳ್ತೇವೆ ನಾವು? ಎಲ್ಲರೂ ಬರೆದದ್ದು. ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಏಕಾತಿ ದ್ವಾದಶಿ ವೃದ್ಧೌ ಅಂತ ಹೇಳಿದ್ದಾರೆ, ಅದಕ್ಕಾಗಿ ಅದನ್ನು ಸ್ವೀಕಾರ ಮಾಡ್ತೇವೆ ಅಂತ. ಯಾರು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನವನ್ನು ತ್ಯಾಗ ಮಾಡ್ತಾರಲ್ಲ ಅವರಿಗುಂಟು ದೋಷ. ನಾಸ್ಮಾಕಂ, ನಮಗಲ್ಲ. ತತ್ಕೃಪಾಭಾಜಾಂ ತಚ್ಛಿಷ್ಯ ಕರುಣಾಬಲಾತ್. ಶ್ರೀಮದಾಚಾರ್ಯರ ಶಿಷ್ಯರ ಕಾರುಣ್ಯದ ಬಲದಿಂದ, ತ್ರಿವಿಕ್ರಮ ಪಂಡಿತಾಚಾರ್ಯರ ಕಾರುಣ್ಯದ ಬಲದಿಂದ ತತ್ಕೃಪಾಭಾಜಾಂ, ಅವರ ಕೃಪೆಗೆ ಭಾಜರಾಗಿದ್ದೇವೆ, ಆಚಾರ್ಯರ ಕೃಪೆಗೆ ನಾವು ಪಾತ್ರರಾಗಿದ್ದೇವೆ ಅಂತ ಮಧ್ವ ಮತದ ಸೇನಾಧಿಪತಿಗಳಾದಂತಹ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು, ಭಾವಿ ಸಮೀರರು ತಾವು ಆ ಸ್ಥಾನದಲ್ಲಿ ಕುಳಿತುಕೊಂಡು ಶ್ರೀಮದಾಚಾರ್ಯರ ವಚನ ನಮಗರ್ಥವಾಗಬೇಕಾದರೆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು, ವ್ಯಾಖ್ಯಾನಗಳನ್ನು, ಟೀಕಾಗ್ರಂಥಗಳನ್ನು ಆಶ್ರಯಿಸಲೇಬೇಕು ಅನ್ನುವುದನ್ನು ಪರಿಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಬರಬಹುದಾದ ಆಕ್ಷೇಪಕ್ಕೆ ಈಗಾಗಲೇ ಉತ್ತರವನ್ನು ಪಡೆದುಕೊಂಡಿದ್ದೇವೆ. ರಾಜರು ತಚ್ಛಿಷ್ಯ ಕರುಣಾಬಲಾತ್ ಅಂತ ಹೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯರ ಕಾರುಣ್ಯದ ಬಲವನ್ನು ಹೇಳ್ತಾ ಇದ್ದಾರಲ್ಲ, ಅಂದರೆ ಹೌದು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದ ಎಲ್ಲರೂ
ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ಶ್ರೀನಾರಾಯಣ ಪಂಡಿತಾಚಾರ್ಯರಿಗೆ ತಲೆಬಾಗಬೇಕು, ನಮಸ್ಕರಿಸಬೇಕು. ಯತಿಗಳಾದವರು ನಮಸ್ಕರಿಸಬೇಕು ಅನ್ನುವ ಪರಿಶುದ್ಧ ಸಂಪ್ರದಾಯವನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಬ್ರಾಹ್ಮಣರಲ್ಲಿ ದೊಡ್ಡವರು ಅಂತ ನಿರ್ಣಯ ಮಾಡಿಕೊಳ್ಳೋದು ಹೇಗೆ? ಆಶ್ರಮಾದಿಗಳಿಂದಲ? ಇಲ್ಲ, ಜ್ಞಾನದಿಂದಲೇ. ಗೀತಾಭಾಷ್ಯದಲ್ಲಿಯೂ ಸಹಿತ ನಿರ್ಣಯ ಮಾಡಿಕೊಡ್ತಾರೆ, ವಿದ್ಯಾ ಚೈವತು ಪಂಚಮಿ ಅಂತ ಹೇಳಿ. ವಿದ್ಯೆ ಯಾರಲ್ಲಿ ಅಧಿಕವಾಗಿದೆಯೋ, ಜ್ಞಾನ ಎಲ್ಲಿ ಅಧಿಕವಾಗಿದೆಯೋ ಅವರಿಗೆ ತಲೆ ಬಾಗಲೇಬೇಕು. ಇದನ್ನು ನಮ್ಮ ಭಾವಿ ಸಮೀರರಾದ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಅನುಷ್ಠಾನ ಮಾಡಿ ತೋರಿಸ್ತಾರೆ. ಆ ಮಹಾನುಭಾವರು ನಡೆದ ಮಾರ್ಗದಲ್ಲಿ ನಮ್ಮ ಶ್ರೀ ಸುಮತೀಂದ್ರ ತೀರ್ಥ ಗುರು ಸಾರ್ವಭೌಮರು, ನಮ್ಮ ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು ನಡೆದು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಗ್ರಂಥಗಳಲ್ಲಿ ನಮಸ್ಕಾರವನ್ನು ಮಾಡಿದ್ದಾರೆ. ಗ್ರಂಥಗಳಲ್ಲಿ ಮಾಡಿದ್ದಾರೆ. ತಾತ್ಪರ್ಯ ಚಂದ್ರಿಕಾ ಗ್ರಂಥಗಳಲ್ಲಿ ತತ್ವಗಳನ್ನು ಏನು ನಿರ್ಣಯ ಮಾಡ್ತಾರೆ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು, ಏನು ದುರ್ಮತ ಖಂಡನೆಯನ್ನು ಮಾಡ್ತಾರೆ, ಸ್ವಮತ ಸ್ಥಾಪನೆಯನ್ನು ಮಾಡ್ತಾರೆ, ಶ್ರೀಮತ್ ಟೀಕಾಕೃತ್ಪಾದರ ವಚನಗಳನ್ನು ಹೇಗೆ ಆಶ್ರಯಿಸ್ತಾರೆಯೋ ಹಾಗೆಯೇ ಶ್ರೀಮತ್ ತತ್ವ ಪ್ರದೀಪದ ವಚನಗಳನ್ನು ಆಶ್ರಯಿಸ್ತಾರೆ. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಪಾಲನೆ ಮಾಡುತ್ತಾರೆ. ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು, ಶ್ರೀನಾರಾಯಣ ಪಂಡಿತಾಚಾರ್ಯರು ಗೃಹಸ್ಥರು ಅನ್ನುವ ಕಾರಣಕ್ಕೆ ಅವರಿಗೆ ನಮಸ್ಕರಿಸದೆ ಹೋಗುವುದಿಲ್ಲ. ಯತಿವರೇಣ್ಯರು ಭಾವಿ ಸಮೀರರ ಸಹಿತ ಅನಾಶ್ರಿತಾಪ್ತ ತಚ್ಛಿಷ್ಯ ವಚನಸ್ಯ ಭವೇತ್ತವ. ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ಪಾದಗಳನ್ನು ಆಶ್ರಯಿಸದೇ ಇದ್ದರೆ ತಥಾಚ ಶ್ರೀಮದಾಚಾರ್ಯ ವಚನೋಲ್ಲಂಘನಾದ್ಭಯಂ, ಆಚಾರ್ಯರ ವಚನೋಲ್ಲಂಘನೆಯ ಭಯ ಉಂಟಾಗ್ತದೆ, ಆಚಾರ್ಯರ ವಚನೋಲ್ಲಂಘನೆಯ ದೋಷ ಬರ್ತದೆ. ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಅಷ್ಟು ಗೌರವವಿದೆ, ಅಷ್ಟು ಗೌರವವಿದೆ. ಅದನ್ನು ಅನುಷ್ಠಾನ ಮಾಡಿ ತೋರಿಸಿದ್ದಾರೆ. ಬರೀ ಬಾಯಲ್ಲಿ ಹೇಳುವುದಲ್ಲ ಪಂಡಿತಾಚಾರ್ಯರಿಗೆ ಗೌರವವಿದೆ ಅಂತ ಹೇಳಿ, ಕೃತಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ ನಮ್ಮ ಭಾವಿ ಸಮೀರರು. ಇದು ರುಜುತ್ವಕ್ಕೆ ಬಾಧಕವೋ? ಸರ್ವಥಾ ಬಾಧಕವಲ್ಲ, ಸರ್ವಥಾ ಬಾಧಕವಲ್ಲ. ನಾವು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇವತ್ತಿಗೆ ಅನೇಕ ದುರ್ವಾದಗಳು ಹುಟ್ಟಿಕೊಂಡಿವೆ. ಶ್ರೀಮತ್ ಟೀಕಾಕೃತ್ಪಾದರ ಗ್ರಂಥಗಳೇ ಬೇಡ ನಮಗೆ, ಮೂಲವನ್ನು ನೋಡಿ ಅರ್ಥ ಮಾಡಿಕೊಳ್ಳೋಣ, ವ್ಯಾಖ್ಯಾನದಲ್ಲಿರೋದನ್ನೆಲ್ಲ ತಲೆ ತುಂಬಿಕೊಂಡು ಮೂಲ ನೋಡಬಾರದು, ಈ ತರಹ ಎಲ್ಲ ಮಾತನಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಜನ. ರಾಜರು ಕೊಟ್ಟ ಉತ್ತರ ಅದು. ಭಾವಿ ಮುಖ್ಯ ಪ್ರಾಣರೇ ಆಚಾರ್ಯರ ಪರಂಪರೆಯಲ್ಲಿ ಬಂದರೂ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನಕ್ಕೆ ತಲೆಬಾಗ್ತಾರೆ, ಶ್ರೀಮತ್ ಟೀಕಾಕೃತ್ಪಾದರ ವಚನಕ್ಕೆ ತಲೆಬಾಗ್ತಾರೆ. ರಾಮದೇವರು ದಶರಥ ಮಹಾರಾಜರ ಮಗನಾಗಿ ಹುಟ್ಟಿ ಬಂದು ಮಗನ ಕರ್ತವ್ಯಗಳನ್ನು ಮಾಡಿದ ಹಾಗೆ ಭಾವಿ ಮುಖ್ಯ ಪ್ರಾಣರು ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದು ತಮ್ಮ ಪೂರ್ವ ಎಲ್ಲ ಯತಿಗಳಿದ್ದಾರೆ, ಆ ಸಕಲ ಯತಿಗಳಿಗೂ ಗೌರವ ಮಾಡುವ ಕ್ರಮವನ್ನು, ಸಕಲ ಜ್ಞಾನಿ ವರೇಣ್ಯರಿಗೂ ಗೃಹಸ್ಥರಿಗೂ ನಮನ ಮಾಡುವ ಗೌರವ ಮಾಡುವ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ. ನಮಗೆ ಮೋಕ್ಷ ತೋರಿಸಲಿಕ್ಕೆ ಬಂದಿದ್ದಾರೆ, ನಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಆಚರಣೆ ಮಾಡಿ ತೋರ್ತಾ ಇದ್ದಾರೆ. ರಾಜರೇ ನಮನ ಮಾಡಿದ ಮೇಲೆ ನಮಗೆ ಯಾವ ಚಿಂತೆ ಇಲ್ಲ. ಶ್ರೀಮತ್ ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು, ಶ್ರೀಮತ್ ಸುಮತೀಂದ್ರ ತೀರ್ಥ ಗುರುರಾಜರು ಇವರೆಲ್ಲರೂ ಹಾಕಿಕೊಟ್ಟಂತಹ ದಿವ್ಯವಾದಂತಹ ಮಾರ್ಗವಿದೆ. ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು, ನಮ್ಮ ಶ್ರೀಮನ್ ಮಂತ್ರಾಲಯ ಪ್ರಭುಗಳು ನಡೆದಂತಹ ಮಾರ್ಗ, ನಮ್ಮ ರಾಜರು ಭಾವಿ ಸಮೀರರು ನಡೆದ ರಾಜ ಮಾರ್ಗವಿದು. ಈ ಮಾರ್ಗದಲ್ಲಿ ನಡೆಯಿರಿ. ಶ್ರೀಮದಾಚಾರ್ಯರ ಯಾವುದೇ ವಾಕ್ಯಕ್ಕೆ ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಅರ್ಥ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ, ಶ್ರೀಮತ್ ಪದ್ಮನಾಭತೀರ್ಥ ಗುರು ಸಾರ್ವಭೌಮರಿಗೆ, ಶ್ರೀಮನ್ ನರಹರಿತೀರ್ಥ ಗುರು ಸಾರ್ವಭೌಮರಿಗೆ, ಏನೆಲ್ಲ ಆಚಾರ್ಯರ ಗ್ರಂಥಗಳಿಗೆ ನೇರ ವ್ಯಾಖ್ಯಾನ ಮಾಡಿದಂತಹ ಮಹಾನುಭಾವರಿದ್ದಾರೆ, ಆಚಾರ್ಯರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಂತಹ ನಮ್ಮ ಶ್ರೀಮತ್ ಟೀಕಾಕೃತ್ಪಾದರಿದ್ದಾರೆ. ಇವರೆಲ್ಲರಿಗೆ ಅಭಿಪ್ರೇತವಾಗಿದೆಯಾ ಅನ್ನುವುದನ್ನು ನಿರ್ಣಯ ಮಾಡಿಕೊಂಡು ಮುಂದೆ ಹೋಗಿ ಅನ್ನುವುದನ್ನು ನಮ್ಮ ರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಇದು ರುಜುತ್ವಕ್ಕೆ ಬಾಧಕವಲ್ಲ, ನಮಗೆ ಮಾರ್ಗ ತೋರಿಸ್ತಾ ಇದ್ದಾರೆ ರಾಜರು. ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇರುವ ಮಾಹುಲಿ ಆಚಾರ್ಯರಿಗೆ ಇವತ್ತು ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಏಕಾದಶಿ ಸ್ವರೂಪ ನಿರ್ಣಯವನ್ನು ಯಾಕೆ ಶ್ರೀಮದಾಚಾರ್ಯರು ಮಾಡಿಕೊಡಲಿಲ್ಲ? ಅನುಕ್ತಿ ಇದೆ. ರಾಜರ ಸ್ವರೂಪದ ಬಗ್ಗೆ ಶ್ರೀಮದಾಚಾರ್ಯರು ಹೇಳಲಿಲ್ಲ ಅಂತ ನೀವು ಹೇಳುವುದಾದರೆ, ಅದು ಅತ್ಯಂತ ಅವಶ್ಯಕವಾದದ್ದು ಅನ್ನೋದಾದರೆ, ಏಕಾದಶಿಯ ಅವಶ್ಯಕತೆಯನ್ನು ಮತ್ತೆ ನಾವು ಸಮಾಜದ ಮುಂದೆ ಹೇಳಬೇಕಾಗಿಲ್ಲ ತಾನೆ, ಪ್ರತಿಪಾದನೆ ಮಾಡಿಕೊಡಬೇಕಾಗಿಲ್ಲ ತಾನೆ. ಅಂಥ ಏಕಾದಶಿಯ ಸ್ವರೂಪದ ವಿಷಯದ ಬಗ್ಗೆ
ಶ್ರೀಮದಾಚಾರ್ಯರು ಯಾಕೆ ಹೇಳಲಿಲ್ಲ? ಅಲ್ಲಿ ಹೇಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಮಾತಿಗೆ ಶ್ರೀಮದ್ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಾತಿನಿಂದ ನಾವು ಅರ್ಥವನ್ನು ಮಾಡಿಕೊಳ್ಳುತ್ತೇವೆ, ಇಲ್ಲಿ ರಾಜರ ಸ್ವರೂಪವನ್ನು ನಾವು ತಿಳಿಯಬೇಕಾದರೆ ರಾಜರ ಸಾಕ್ಷಾತ್ ಶಿಷ್ಯರಾದ ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರನ್ನು ನಾವು ಆಶ್ರಯಿಸಬೇಕು. ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ತಾವು ರಚನೆ ಮಾಡಿರತಕ್ಕಂತಹ ಪರಾಕಿನೊಳಗಡೆಗೆ ಪರಿಸ್ಪಷ್ಟವಾಗಿ ರಾಜರು ರುಜುಗಳು ಅನ್ನುವುದನ್ನು ಅನೇಕ ಬಾರಿ ತಿಳಿಸಿಕೊಟ್ಟಿದ್ದಾರೆ. ಅದರೊಳಗೆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನವನ್ನು ಆಶ್ರಯಿಸಿಕೊಂಡು ಏಕಾದಶಿ ಸ್ವರೂಪ ನಿರ್ಣಯ ಮಾಡಿಕೊಳ್ಳುವ ಹಾಗೆ ಶ್ರೀಮದ್ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರ ವಚನವನ್ನು ಆಶ್ರಯಿಸಿಕೊಂಡು ರಾಜರ ಸ್ವರೂಪವನ್ನು ನಾವು ನಿರ್ಣಯ ಮಾಡಿಕೊಳ್ಳುತ್ತೇವೆ. ಏನು ಸಮಸ್ಯೆ ಇದೆ ಇದರಲ್ಲಿ? ಏನು ಸಮಸ್ಯೆ ಇದೆ ಇದರಲ್ಲಿ? ಇಲ್ಲ, ಆ ಪರಾಕನ್ನ ಶ್ರೀ ವೇದವೇದ್ಯ ತೀರ್ಥ ಗುರುರಾಜರು ಬರೆದಿದ್ದಾರೆ ಅನ್ನೋದಕ್ಕೇನು ಪ್ರಮಾಣವಿಲ್ಲ ಅಂತ ಆಕ್ಷೇಪವನ್ನು ಮಾಡಿದ್ದಾರೆ. ಶಿಲಾಲೇಖದ ಕುರಿತ ಆಕ್ಷೇಪ ಇವರದು, ಅಲ್ಲಿ ಬರದೇ ಇದ್ದಾರೆ. ಶಿಲಾಲೇಖವನ್ನು ಶ್ರೀ ವೇದನಿಧಿ ತೀರ್ಥರ ರಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಪ್ರಮಾಣವಿಲ್ಲ ಅಂತ ಇವರೇ ಹೇಳಿಬಿಡ್ತಾರೆ. ತತ್ ಪ್ರಮಾಣಸ್ಯ ನಿಂದಾಚ ಅನ್ನುವುದಕ್ಕೆ ರುಜುತ್ವ ವಿರೋಧಿಗಳು ಜೀವಂತ ಸಾಕ್ಷಿ. ಏನೇನು ಶುದ್ಧ ಪ್ರಮಾಣಗಳಿವೆಯೋ ಆ ಪ್ರಮಾಣಗಳ ನಿಂದೆಯನ್ನು ಮಾಡ್ತಾರೆ ಇವರು. ಈ ಪ್ರಶ್ನೆಗೆ ಶ್ರೀ ವೇದವೇದ್ಯ ತೀರ್ಥ ಗುರುರಾಜರು ಇದನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಏನು ಪ್ರಮಾಣ ಅನ್ನುವ ಪ್ರಶ್ನೆಗೆ ನಾವು ನೀವಲ್ಲ, ಸಾಕ್ಷಾತ್ ಭಾವಿಸವೀರರು ಇದೇ ಏಕಾದಶಿ ನಿರ್ಣಯದಲ್ಲಿ ಉತ್ತರವನ್ನು ನೀಡ್ತಾರೆ. ನಚ ತತ್ಕೃತ ಪದ್ಯತ್ವೇ ಶಂಕಾತ್ರೋತ್ಥಾತು ಮರ್ಹತಿ ದೇಶಾಂತರಸ್ಥ ವಿದುಷಾಂ ಐತಿಹ್ಯಾಖ್ಯ ಪ್ರಮಾಣತಃ. ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ್ದು ಏಕಾದ್ವಾದಶಿ ವೃದ್ಧೌ ಅನ್ನುವ ಶ್ಲೋಕ ಅನ್ನೋದಕ್ಕೆ ಏನು ಪ್ರಮಾಣ ಅಂತಂದರೆ ದೇಶಾಂತರಸ್ಥ ವಿದುಷಾಂ, ಈ ಪ್ರದೇಶದಲ್ಲಿ ನಾವಿದ್ದೇವೆ, ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ, ಇದು ಐತಿಹ್ಯ. ಈ ಐತಿಹ್ಯದ ಪ್ರಮಾಣದಿಂದಲೇನೆ ಅದು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರ ಕೃತಿ ಅಂತ ನಿರ್ಣಯವಾಗಿದೆ. ಹಾಗಾದರೆ ಯಾರು ಏನು ಬೇಕಾದರೆ ಹೇಳಬಹುದಲ್ಲ ಅಂತಂದರೆ ಪ್ರತಿಪ್ರಶ್ನೆಯನ್ನು ಮಾಡ್ತಾರೆ. ಪಾಂತ್ವಸ್ಮಾನ್ ಇತಿ ಪದ್ಯಸ್ಯ ವಂದೇ ವಂದ್ಯಮಿತಿ ಸ್ತುತೇಹೇ ಅನ್ಯಥಾ ಮಧ್ವಕೃತಿತ ನಿರ್ಣಯ ಕಿಂಕೃತಸ್ತವ. ಪಾಂತ್ವಸ್ಮಾನ್ ಅನ್ನುವಂತಹ ಪದ್ಯವಿದೆ, ವಂದೇ ವಂದ್ಯಂ ಅನ್ನುವಂತಹ ಸ್ತೋತ್ರವಿದೆ. ಇದನ್ನು ಶ್ರೀಮದಾಚಾರ್ಯರ ರಚನೆ ಮಾಡಿದ್ರು ಅನ್ನೋದಕ್ಕೆ ಏನು ಪ್ರಮಾಣ? ಐತಿಹ್ಯವೇ ಪ್ರಮಾಣ. ಹೇಗೆ ಆ ಐತಿಹ್ಯ ಪ್ರಮಾಣದಿಂದ ಆಚಾರ್ಯರು ರಚನೆ ಮಾಡಿದ್ದು ಅಂತ ತಿಳಿತೇವೆಯೋ ಹಾಗೇ ಪಂಡಿತಾಚಾರ್ಯರು ರಚನೆ ಮಾಡಿದ್ದು ಅಂತ ತಿಳಿಯತಕ್ಕದ್ದು. ರಾಜರು ವ್ಯವಸ್ಥೆ ಮಾಡಿಕೊಡ್ತಾರೆ. ಈ ಪರಾಕು ಇಂದು ನಿನ್ನೆ ಆರಂಭವಾದದ್ದಲ್ಲ, ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಆರಂಭ ಮಾಡಿದ್ದು ಅಂತ ಹೇಳಿ ಎಲ್ಲ ಸೋದಾಮಠದ ಪರಂಪರೆಯ ಯತೀಶ್ವರರು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಶತಮಾನಗಳಿಂದ ಇಲ್ಲಿ ಪೂಜಾ ಆರಾಧನೆಗಳು, ಅವರ ದರ್ಶನಕ್ಕಾಗಿ ಬಹಳ ದೂರದಿಂದ ಯಾತ್ರೆ ಮಾಡಿ ನಡೆದು ಬಂದು ಸೇವೆಯನ್ನು ಮಾಡೋದು, ಇದೆಲ್ಲ ಜನಜನಿತವಾಗುತ್ತೆ. ಇವುಗಳಿಗೆ ರೆಕಾರ್ಡ್ ಇರೋದಿಲ್ಲ, ಪರಂಪರೆ ಐತಿಹ್ಯ. ಹೇಗೆ ಅರುಣೋದಯಾತ್ ಪೂರ್ವಕಾಲದ ವೇದವನ್ನು ಆಚಾರ್ಯರ ಕಾಲದಲ್ಲೇ ನಿರ್ಣಯ ಮಾಡಿಕೊಂಡು ಆಚಾರ್ಯರು ತಾವು ಆಚರಣೆ ಮಾಡ್ತಾ ಇದ್ದರು ಏಕಾದಶಿಯನ್ನು. ಏಕಾದಶಿಯ ಆಚರಣೆ ಮಾಡಬೇಕಾದರೆ ಅರುಣೋದಯಾತ್ ಪೂರ್ವಕಾಲದ ವೇದವನ್ನು ತೋರಿಸಿಕೊಡ್ತಾ ಇದ್ದರು. ಅದನ್ನು ನೋಡಿ ಅದನ್ನು ತಿಳಿದುಕೊಂಡು ಆಚಾರ್ಯರಿಂದ ಉಪದೇಶ ಪಡೆದು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಅಂದರೆ ಸಂಪ್ರದಾಯವಿದೆ, ಆಚರಣೆ ಇದೆ. ಆಚರಣೆಯ ನಂತರ ಶಿಷ್ಯರು ಹೇಳಿದ್ದಾರೆ. ಹಾಗೆ ರಾಜರ ರುಜುತ್ವವನ್ನು ರಾಜರ ಮುಖದಿಂದಲೇ ತಿಳಿದಂತಹ ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಪರಾಕನ್ನು ರಚನೆ ಮಾಡಿದ್ದಾರೆ, ಸಮಪೂಜೆಯನ್ನು ಆರಂಭ ಮಾಡಿದ್ದಾರೆ. ಅವರ ಕಾಲದಿಂದಲೇ ನಡೆದುಕೊಂಡು ಬರ್ತಾ ಇದೆ. ಅಲ್ಲಿ ಪ್ರಶ್ನೆ ಮಾಡುವುದಾದರೆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಷಯದಲ್ಲೂ ಪ್ರಶ್ನೆ ಮಾಡಬೇಕಾಗ್ತದೆ. ಅರುಣೋದಯಾತ್ ಪೂರ್ವಕಾಲದ ವೇದಕ್ಕೆ ಏನು ಪ್ರಮಾಣ ಅನ್ನೋದನ್ನು ಸಕಲರೂ ಸಹಿತ ಉತ್ತರ ಕೊಡಬೇಕಾಗ್ತದೆ. ಪಂಡಿತಾಚಾರ್ಯರ ವಚನವಿಲ್ಲದೆ ಮತ್ತೊಂದು ಪ್ರಮಾಣವಿಲ್ಲ. ಪಂಡಿತಾಚಾರ್ಯರ ವಚನದಿಂದಲೇ ಇವತ್ತು ನಮಗೆ ಏಕಾದಶಿ ಸ್ವರೂಪ ನಿರ್ಣಯವಾಗಿದೆ. ಹಾಗೆ ಶ್ರೀಮದ್ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರ ಏನು ಪರಾಕಿದೆ ನಮಗದರಿಂದ ರುಜುತ್ವ ನಿರ್ಣಯವಾಗ್ತದೆ. ಇನ್ನು ರಾಜರ ಸಾಕ್ಷಾತ್ ವಚನ ರಾಜರು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ತಿಳಿಸಿ ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣ ಆಗಮದಲ್ಲಿ ಇದೆ. ಆಪ್ತೋಕ್ತಿ ವಿಜಯಪ್ರಭುಗಳು ಹೇಳಿದ್ದಾರೆ. ಸಂಪ್ರದಾಯವಿದೆ.
ಯಾವ ವಿರೋಧವೇ ಇಲ್ಲ ರುಜುತ್ವದ ವಿಷಯಕ್ಕೆ. ಮತ್ತು ರಾಜರ ರುಜುತ್ವ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಲ್ಲ. ಪ್ರತಿಯೊಂದನ್ನು ಇವರು ಮಾಡ್ತಾ ಇರುವ ಎಲ್ಲ ಆಕ್ಷೇಪಗಳಿಗೂ ಉತ್ತರವನ್ನು ನೀಡ್ತಾ ಬರ್ತಾ ಇದ್ದೇವೆ. ಸಕಲ ಆಕ್ಷೇಪಗಳಿಗೂ ಸಹಿತ ಉತ್ತರವನ್ನು ನೀಡ್ತಾ ಇದ್ದೇವೆ. ಇವತ್ತು ಮಾಹುಲಿ ಆಚಾರ್ಯರು ಮಾಡಿರ್ತಕ್ಕಂತಹ ಈ ಆಕ್ಷೇಪದ ಮೇಲೆ ಸಮಾಜಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ. ಇದು ಕುತ್ಸಿತ ಆಕ್ಷೇಪವಲ್ಲದೆ ಮತ್ತೇನು? ಮಾಹುಲಿ ಆಚಾರ್ಯರು ಸತ್ಯಾತ್ಮರ ವಿದ್ಯಾಗುರುಗಳು. ಅವರಿಗೆ ಈ ಏಕಾದಶಿ ನಿರ್ಣಯದ ಜ್ಞಾನವಿರಲಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅವರಿಗೆ ಗೊತ್ತಿದೆ ತಾನೇ. ಅನುಕ್ತಿ ಅಂತನ್ನೋದು ಶ್ರೀಮದ್ ಆಚಾರ್ಯರ ಗ್ರಂಥದಲ್ಲಿದೆ. ಇದೊಂದೇ ಅಲ್ಲ, ಇನ್ನೂ ಅನೇಕ ತೋರಿಸಿಕೊಡ್ತೇವೆ ನಾವು. ಏಕಾದಶಿ ಸ್ವರೂಪ ನಿರ್ಣಯದಲ್ಲೇನೆ ಅನುಕ್ತಿ ಇದ್ದಾಗ ಅವರ ಶಿಷ್ಯರ ಮಾತಿನಿಂದ ನಿರ್ಣಯವಾಗಿದೆ ಎನ್ನುವುದು ಭಾವಿ ಸಮೀರರ ಗ್ರಂಥ ಏಕಾದಶಿ ನಿರ್ಣಯದ ಗ್ರಂಥದಲ್ಲಿ ಸ್ಪಷ್ಟವಾಗಿ ವ್ಯವಸ್ಥೆಯಾಗಿದೆ. ಇಷ್ಟು ಗೊತ್ತಿದ್ದೂ ಇದನ್ನು ಮುಚ್ಚಿಟ್ಟು ಸಮಾಜದ ಮುಂದೆ ಪ್ರಶ್ನೆ ಮಾಡಿದ್ದಾರಲ್ಲ, ಇದು ಮೋಸವಲ್ಲದೆ ಮತ್ತೇನು, ಪ್ರತಾರಣವಲ್ಲದೆ ಮತ್ತೇನು? ತತ್ವಜ್ಞಾನದ ಕ್ಷೇತ್ರದಲ್ಲಿ ಮಾಹುಲಿ ಆಚಾರ್ಯರು ಮಾಡಿರುವ ಪ್ರತಾರಣ, ಮೋಸ, ಇದು ಮೊದಲನೆಯ ಸಾಕ್ಷಿ. ಶ್ರೀಮದಾಚಾರ್ಯರು ಏಕೆ ಹೇಳಲಿಲ್ಲ? ಈ ಪ್ರಶ್ನೆ ಏಕಾದಶಿ ಸ್ವರೂಪಕ್ಕೂ ಇದೆಯಲ್ಲ. ಪ್ರಮಾಣಗಳಿದ್ದಾಗ ಅನುಕ್ತಿ ಅನ್ನೋದು ದುರ್ಬಲ. ಅನುಕ್ತಿಯನ್ನು ಇಟ್ಟುಕೊಂಡು ಇವರು ಪ್ರಶ್ನೆಯನ್ನು ಮಾಡ್ತಾರಲ್ಲ, ಶ್ರೀಮದಾಚಾರ್ಯರು ಹೇಳಲೇಬೇಕಾಗಿತ್ತು ಅಂತ. ಏಕಾದಶಿಯ ವಿಷಯಕ್ಕೂ ಶ್ರೀಮದಾಚಾರ್ಯರು ಹೇಳಲೇಬೇಕಾಗಿತ್ತು ತಾನೇ. ಯಾಕೆ ಹೇಳಲಿಲ್ಲ ಅನ್ನುವುದಕ್ಕೆ ಉತ್ತರವನ್ನು ವ್ಯವಸ್ಥಿತವಾದ ಕ್ರಮದಲ್ಲಿ ರಾಜರು ನೀಡಿದ್ದಾರೆ ತಾನೇ. ಇದು ಮಾಹುಲಿ ಆಚಾರ್ಯರಿಗೆ ತಿಳಿದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ತಿಳಿದಿದೆ. ತಿಳಿದಿದ್ದರೂ ಮುಚ್ಚಿ ಹಾಕಿದ್ದಾರೆ, ಮೋಸ ಮಾಡಿದ್ದಾರೆ, ಪ್ರತಾರಣ ಮಾಡುತ್ತಾರೆ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಪ್ರತಾರಣವನ್ನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತಾ ಇದ್ದೇವೆ. ಇಂಥ ಕುತ್ಸಿತವಾದ ಯುಕ್ತಿಗಳನ್ನು ಇಟ್ಟುಕೊಂಡು ಇವರು ರುಜುತ್ವದ ವಿರೋಧವನ್ನು ಮಾಡ್ತಾ ಇರುವುದು. ಅದರ ಫಲ ಮದಭಾವಿಯಂತಹ ಮಂದ ಬುದ್ಧಿಯ ಜನ, ಶಾಸ್ತ್ರದ ಗಂಧ ಗಾಳಿಯೇ ಇಲ್ಲದೆ ಕೇವಲ ಪೂರ್ವಾಗ್ರಹ ದ್ವೇಷಗಳನ್ನಿಟ್ಟುಕೊಂಡು ರುಜುಗಳಿಗೆ ನಿಯಮ ಹಾಕಲಿಕ್ಕೆ ಹೊರಟಿದ್ದಾರೆ. ರುಜುಗು ದೇವತೆಗಳು ಗ್ರಂಥದಲ್ಲಿ ವಿಡಂಬನೆ ಮಾಡಬಾರದು. ಶ್ರೀಮದಾಚಾರ್ಯರು ಏನು ಹೇಳಬೇಕು, ಏನು ಹೇಳಬಾರದು ಅನ್ನೋದನ್ನು ಮಾಹುಲಿ ಆಚಾರ್ಯರು ಶ್ರೀಮದಾಚಾರ್ಯರಿಗೆ ತಿಳಿಸಿಕೊಡಬೇಕಾಗಿಲ್ಲ. ಯಾವ ತತ್ವವನ್ನು ಯಾವ ಕ್ರಮದಲ್ಲಿ ತಿಳಿಬೇಕೋ ಆ ಕ್ರಮದಲ್ಲೇ ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಆ ಕ್ರಮದಲ್ಲಿಯೇ ತಿಳಿಸ್ತಾರೆ. ಆಚಾರ್ಯರ ಸಿದ್ಧಾಂತದ ಚೌಕಟ್ಟು ಸುಭದ್ರವಾಗಿದೆ. ಏಕಾದಶಿಯ ವಿಷಯದಲ್ಲೂ ನಮಗೆ ಗೊಂದಲವಿಲ್ಲ, ರಾಜರ ರುಜುತ್ವದ ವಿಷಯದಲ್ಲೂ ನಮಗೆ ಗೊಂದಲವಿಲ್ಲ. ಇವರು ಯಾವ ಯಾವ ವಿಷಯಗಳಲ್ಲಿ ಗೊಂದಲಗಳನ್ನು ನಿರ್ಮಾಣ ಮಾಡಿಟ್ಟಿದ್ದಾರಲ್ಲ, ಆ ಯಾವ ವಿಷಯಗಳಲ್ಲೂ ನಮಗೆ ಗೊಂದಲವಿಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಚೌಕಟ್ಟು, ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು, ಶ್ರೀಮತ್ ಪದ್ಮನಾಭತೀರ್ಥ ಗುರು ಸಾರ್ವಭೌಮರು, ಶ್ರೀಮತ್ ಟೀಕಾಕೃತ್ಪಾದರು, ಶ್ರೀಮತ್ ಚಂದ್ರಿಕಾಚಾರ್ಯರು, ಭಾವಿ ಸಮೀರರು, ನಮ್ಮ ಮಂತ್ರಾಲಯ ಪ್ರಭುಗಳು, ಈ ಎಲ್ಲ ಮಹಾನುಭಾವರು ಏನು ಆಚಾರ್ಯರ ಪರಿಶುದ್ಧ ಪರಂಪರೆಗಳಲ್ಲಿ ಬಂದಂತಹ ಯತಿವರೇಣ್ಯರಿದ್ದಾರೆ, ಏನು ಆಚಾರ್ಯರ ಪರಿಶುದ್ಧ ತತ್ವವನ್ನು ಕನ್ನಡದ ಪದಪದ್ಯ ಸುಳಾದಿಗಳಲ್ಲಿ ತಿಳಿಸಿಕೊಟ್ಟಂತಹ ಶ್ರೀಮತ್ ಪುರಂದರ ದಾಸರೇ ಮೊದಲಾದಂತಹ ಮಹಾನುಭಾವರಿದ್ದಾರೆ, ಅವರೆಲ್ಲರ ವಾಕ್ಯಗಳನ್ನು, ಅವರೆಲ್ಲರ ಮಾತುಗಳನ್ನು ಆಶ್ರಯಿಸಿಕೊಂಡು ನಾವು ತತ್ವ ನಿರ್ಣಯವನ್ನು ಮಾಡಿಕೊಳ್ಳುತ್ತೇವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಕ್ತಿಗೂ ಒಂದು ಅರ್ಥವಿದೆ. ಆಚಾರ್ಯರ ಅನುಕ್ತಿ ಇವತ್ತು ಮಾಹುಲಿ ಆಚಾರ್ಯರ ದುರ್ವಾದವನ್ನು ಸುಟ್ಟು ಹಾಕಿದೆ. ಇನ್ನು ಆಚಾರ್ಯರ ಸಾಕ್ಷಾದುಕ್ತಿಗಳು, ನಮ್ಮ ರಾಜರ ಉಕ್ತಿಗಳು ಇನ್ನೆಷ್ಟು ವೈಭವದಿಂದ ಇವರ ದುರ್ವಾದದ ಕಾಡನ್ನು ಸುಟ್ಟು ಹಾಕಲಿಕ್ಕಿಲ್ಲ. ಯೋಚನೆ ಮಾಡ್ತಾ ಇರಿ ಅಂತ ಹೇಳ್ತಾ, ರುಜುತ್ವ ವಿರೋಧದ ದುರ್ವಾದಗಳಿಗೆ ಮೂಲವಾದ ಈ ಕುತ್ಸಿತ ಕೃತಿಯಲ್ಲಿರ್ತಕ್ಕಂತಹ ಏನು ಈ ಕುಯುಕ್ತಿಯ ಆಕ್ಷೇಪವಿದೆ, ಇದನ್ನು ಕತ್ತರಿಸಿ ಹಾಕಿದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಅನುಕ್ತಿಗೆ,
ಅದನ್ನು ವಿವರಣೆ ಮಾಡಿಕೊಟ್ಟ, ಅದನ್ನು ನಿರ್ಣಯ ಮಾಡಿಕೊಟ್ಟ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನಕ್ಕೆ ಆ ಅನುಕ್ತಿಯ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಂತಹ ನಮ್ಮ ಭಾವಿ ಸಮೀರರಾದ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಏಕಾದಶಿ ನಿರ್ಣಯಕ್ಕೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ತಾ ಆ ಎಲ್ಲ ಮಹಾನುಭಾವರ ವಚನದ ಅನುವಾದ ರೂಪವಾದ ಈ ವಾಕ್ಖಡ್ಗವನ್ನು ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ ಆ ದಿವಸ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತುಕೊಂಡು ದುರ್ಯೋಧನನಿಗೆ ಸಹಾಯಕರಾಗಿದ್ದ ಭೀಷ್ಮದ್ರೋಣಾದಿಗಳನ್ನೆಲ್ಲ ಮಣಿಸಿದಂತಹ ಅರ್ಜುನರ ಅವತಾರಿಗಳಾದಂತಹ ಶ್ರೀಮಟ್ಟಿಕಾಕೃತ್ಪಾದರಿಗೆ, ಭಾವಿ ರುದ್ರರಾದಂತಹ ಶ್ರೀಭೂತರಾಚಾರ್ಯರಿಗೆ, ಭಾವಿ ಮಧ್ವರಾದ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವಧರ್ಮದ ಖಂಡನಾಚಾರ್ಯರಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತೀಪತಿ ಬ್ರಹ್ಮದೇವರಿಗೆ, ಅವರ ಹೃದಯ ಸಿಂಹಾಸನಾಧೀಶ್ವರನಾದ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅಖಿಲ ಮತಧ್ವಂತ ದಿವಾಕರನಾದ ಉಗ್ರ ನರಸಿಂಹದ್ಯನಂತ ರೂಪಾತ್ಮಕನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.